ನಾವೆಲ್ಲ ಒಂದು, ನಾವೆಲ್ಲ ಒಂದು, ರಾಮ ಲಕ್ಷ್ಮಣ ಜಾನಕಿ, ಜೈ ಬೋಲೋ ಹನುಮಾನಕ್ಕೆ, ರಾಮ ಲಕ್ಷ್ಮಣ ಜಾನಕಿ, ಜೈ ಬೋಲೋ ಹನುಮಾನಕ್ಕೆ. ಈ ದಿನ ನಂಗ್ಲಿ ಗ್ರಾಮದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರ ಹಿರಿಯರು, ನಿವೃತ್ತ ಶಿಕ್ಷಕರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ನಾಗಪ್ಪಣ್ಣವರೇ, ಈಗ ತಾನೇ ನಿಮ್ಮನ್ನ ಕುರಿತು ಮಾತಾಡಿದಂಥ ಸುಂದರಪಾಳ್ಯ ಮುನ್ಸಮ್ಮಣ್ಣವರು, ಸ್ವಯಂ ಸೇವಕರು, ಸುಂದರಪಾಳ್ಯಕ್ಕೆ ಮೊನ್ನೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ನಾವು, ಹಿಂದೂ ಸಮಾಜೋತ್ಸವ. ತುಂಬಾ ಚೆನ್ನಾಗಾಯ್ತು ಕಾರ್ಯಕ್ರಮ. ಮಾತ್ರ ಕಡಿಮೆ ಅಂದ್ರೂ ಒಂದ್ 2,500-3,000 ಜನ ಅಲ್ಲಿ ಸೇರಿದ್ರು. ತುಂಬಾ ವ್ಯವಸ್ಥಿತವಾಗಿ ಆಗಿತ್ತು. ಈ ತರ ಅಲ್ಲಂದ್ರೆ ಅಲ್ಲ ನಿಂತ್ಕೊಂಡಿರಿಲ್ಲ. ಚೇರ್ ಖಾಲಿ ಇದ್ರೆ ಹಿಂದ್ಗಡೆ ಕೈಗ್ಲಿಕ್ಕೊಂಡು ನಿಂತ್ಕೊಂಡಿರ್ತಾರೆ. ಅಲ್ಲಿ ಎಲ್ಲರೂ 3,000 ಜನನು ಚೇರ್ಗಳಲ್ಲಿ ಕೂತಿದ್ರು ನಿಮ್ ಜೊತೆಲಿ ಅಂತೇಳಿ ಅವ್ರು ನೋಡಿಸ್ತಾ ಇದ್ರೆ ನಾವು ಇನ್ನ ಹೆಚ್ಚಿನ ಹುಮ್ಮಸ್ಸು ಬರ್ತಾ ಇರ್ತೈತೆ ಎಲ್ಲರಿಗೂ. ಅದೇ ರೀತಿಯಲ್ಲಿ ಇನ್ನೊಬ್ಬ ನಾರಾಯಣವರು, ನಮ್ಮ ಹಿರಿಯರು ಮಾಸ್ಟ್ರು, ಅವರು ಬಂದಿದ್ದಾರೆ. ನಮ್ಮೆಲ್ಲ ಸಹೋದರರಾದಂಥ ಸುದ್ದಾರವರು, ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಭ್ಯರ್ಥಿಗಳಾಗಿದ್ದಂಥವರು. ಇದೇ ಮುಳಬಾಗ್ಲು ಮುನಿಯಪ್ಪನವರು ಮೊಮ್ಮಗನು, ನಂಗ್ಲಿ ಮುನಿಯಪ್ಪನವರು, ಇದೇ ನಂಗ್ಲಿ ಮುನಿಯಪ್ಪನವರು. ಅವರು ಎಮ್ ಎಲ್ ಎ ಆಗಿದ್ರು, ನಿಮ್ಗೆಲ್ಲ ಗೊತ್ತು. ಅದೇ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಸ್ಥಳೀಯವಾಗಿ ಸುಮಾರು ಜನ ಎಲ್ಲ ಮುಖಂಡರುಗಳು ಬಂದಿದ್ದೀರಿ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಹೆಣ್ಮಕ್ಳು ತಾಯಂದ್ರು ಬಂದಿದ್ದೀರಿ, ಮಕ್ಕಳು ಬಂದಿದ್ದೀರಿ. ನಮ್ಮನ್ನೆಲ್ಲ ಟೋಟಲ್ ಆಗಿ ರಕ್ಷಣೆ ಮಾಡೋದಕ್ಕೆ ನೋಡ್ರಿ ಅಲ್ಲೊಬ್ರು ಎಲ್ಲ ದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಹೇಳ್ತಾರೆ, ವಿಷ್ಣು ದೇವಸ್ಥಾನ ಇದೆ, ರಾಮನ ದೇವಸ್ಥಾನ ಇದೆ, ಗಣೇಶನ ದೇವಸ್ಥಾನ ಇದೆ. ಅಲ್ಲಿ ಕೇಳಿದಾಗ ಹೇಳ್ತಾರೆ, 1000 ವರ್ಷಗಳಿಂದ ಇದೆಲ್ಲ ಒಟ್ಟಿಗೆ ಇತ್ತು. ಸಮುದ್ರದಲ್ಲಿ ಬರ್ತಾ ಈ ಭೂಕಂಪಗಳು ಇನ್ನೊಂದು ಮತ್ತೊಂದು ಆದಾಗ ಅದು ದೂರ ಹೋಗಿ ಅಲ್ಲಿದೆ. ನಮ್ಮ ಮೂಲ ಹಿಂದೂಸ್ತಾನ ಅನ್ನೋ ಲೆಕ್ಕಾಚಾರದಲ್ಲಿ ಭಾರತ ದೇಶ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಮ್ಮಲ್ಲಿ ರಾಮರು ವನವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಇಲ್ಲೊಂದು ಹೆಜ್ಜೆ ಇಕ್ಕಿದ್ರೆ ಕಿಲೋಮೀಟರ್ ಒಂದೊಂದು ಹೆಜ್ಜೆ ಇಕ್ಕವ್ರೆ. ಆತರ ಇಂಡೋನೇಷಿಯಲ್ಲಿ ಇಕ್ಕಿದ್ದಾರೆ, ಬಾಲಿಯಲ್ಲಿ ಇಕ್ಕಿದ್ದಾರೆ, ನೇಪಾಳಲ್ಲಿ ನಮ್ಮ ಸೀತಾ ಮಾತೆ ತಂದೆ ಜನಕ ಮಹಾರಾಜರು ಅವರಿದ್ದಂತ ಜಾಗ. ಇದನ್ನೆಲ್ಲ ನೋಡಿದಾಗ ನಮ್ಮದೇ ಅಲ್ವಾ ಅದೆಲ್ಲ. ಇವತ್ತು ಎಷ್ಟೋ ಜನ ಈ ದೇಶಕ್ಕೆ ದಂಡೆತ್ತು ಬಂದ್ರು, 800 ವರ್ಷ ಈ ದೇಶ ಆಳಿದ್ರು. ಸಿಕ್ಕಿ ದೇವಸ್ಥಾನಗಳನ್ನೆಲ್ಲ ಹೊಡೆದು ಹಾಕಿದ್ರು. 200 ವರ್ಷ ಬ್ರಿಟಿಷರು ಆಳಿದ್ರು. ಅವರು ಇರೋದನ್ನೆಲ್ಲ ಕತ್ಕೊಂಡೋದ್ರು, ಇವರು ಕತ್ಕೊಂಡು ಕಳ್ತನ ಮಾಡ್ಕೊಂಡೋದ್ರು ಕಾರಣರು. ಆದ್ರೂ ಇವತ್ತು ಕೋಟ್ಯಾಂತರ ದೇವಸ್ಥಾನಗಳು, 1000 ವರ್ಷ ಇತಿಹಾಸ ಇರ್ತಕ್ಕಂಥದ್ದು ಇನ್ನೂ ಈ ಭಾರತ ದೇಶದಲ್ಲಿ ಇದೆ ಅಂದ್ರೆ ನಮ್ಮ ಧರ್ಮ ಎಷ್ಟು ದೊಡ್ಡದು. ಅವ್ರನ್ನೆಲ್ಲ ಹಿಮ್ಮೆಟ್ಟಿಸಿ ಯಾವ ರೀತಿ ದೇವಸ್ಥಾನಗಳನ್ನ ಮರಳಾಕಿ, ಮಣ್ಣಾಕಿ, ಅದಾಕಿ, ಇದಾಕಿ ಮುಚ್ಚಿಕೊಂಡು ಇವತ್ತು ಸೇರುಗಳಲ್ಲಿ, ಇನ್ನೊಂದರಲ್ಲಿ, ಮತ್ತೊಂದರಲ್ಲಿ ವಜ್ರ ವೈಡೂರ್ಯ ಅಳಿತಾ ಇದ್ದಂತ ಜಾಗ ಇವತ್ತು ನಮ್ಮನ್ನ ಆಳಿದಂತ ಬ್ರಿಟಿಷ್ ದೇಶ ಇವತ್ತು ತುತ್ತನ್ನಕ್ಕೂ ಭಿಕ್ಷೆ ಬೇಡ್ತಾ ಇದ್ದಾರೆ. ಇವ್ರು ನಮ್ಗೆ ಬೇಡ, ನಾವು ಅಲ್ಲೋತೀವಿ ಅಂತೇಳಿ ಪಾಕಿಸ್ತಾನದವ್ರು ಹೋದ್ರಲ್ಲ, ಅವ್ರ ಕತ್ತೆಗಳು ಮಾರ್ಕೊಂಡು ಸಂಬಳ ಕೊಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಎಲ್ಲಾ ಕಡೆ, ಇಡೀ ಪ್ರಪಂಚದಲ್ಲಿ ನೋಡ್ಬಿಟ್ಟು ನಾವು ಭಾರತ ದೇಶದಲ್ಲಿ ಓದ್ತೀವಿ, ನಾವು ಭಾರತ ದೇಶ ಮೇಲೆ ಉಗ್ರಗಾಮಿಗಳು ಬಿಡ್ತೀವಿ, ಅವ್ರನ್ನ ಬಿಡ್ತೀವಿ, ಇವ್ರನ್ನ ಬಿಡ್ತೀವಿ ಅಂತೇಳಿ ಭಿಕ್ಷೆ ಇಡ್ತಾ ಇದ್ದಾರೆ ಅವರು. ಅಲ್ಲಿ ಯಾವ ಸೈನ್ಯಾಧಿಕಾರಿ ಇರ್ತಾನೋ ಅವನೇ ಪ್ರಧಾನ ಮಂತ್ರಿ ಆಗಿರ್ತಾನೆ. ಅವನ್ ಪ್ರಧಾನ ಮಂತ್ರಿ ಆಗಿದ್ರೆ ಇನ್ನೊಂದ್ ಬಂದು ಅವನ್ನ ಸಾಯಿಸ್ಬಿಡ್ತಾನೆ, ಇನ್ನೊಂದ್ ಬಂದು ಜೈಲ್ಗೆ ಹಾಕ್ತಾನೆ. ನಮ್ಮ ಕ್ರಿಕೆಟರ್ ಇದ್ದು ಇಮ್ರಾನ್ ಖಾನ್, ಪಾಪ ಅವನ್ ಜೈಲಲ್ಲೇ ಅವನೇ. ಅವ್ರ ಅಕ್ಕನ, ಅವ್ರ ತಂಗಿನ, ಅವ್ರ ಹೆಂಡತಿನ ಅಲ್ಲಿ ನೋಡಕ್ಕೆ ಬಿಡ್ತಾ ಇಲ್ಲ. ಈ ತರ ಪರಿಸ್ಥಿತಿಗಳಿದೆ.